ಆಹಾ ಅಡುಗೆ ಮನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಪ್ರತಿ ವಾರನೂ ನಿಮಗೆ ಅಡುಗೆ ಮನೆಯಲ್ಲಿ ವಿಭಿನ್ನವಾಗಿರುವಂತಹ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಅಡುಗೆ ಮನೆಯ ಪರಿಚಯ ಮಾಡ್ತೀವಿ. ಹಾಗೇನೆ ಈ ವಾರ ಕೂಡ ನಿಮಗೆ ಬಿದಿರಿನ ಮನೆಯೊಳಗಿರುವ ಬಿದಿರಿನ ಅಡುಗೆ ಮನೆಯನ್ನ ಪರಿಚಯಿಸಲಿಕ್ಕೆ ನಾನು ಹೊರಟಿದ್ದೀನಿ. ಬನ್ನಿ ಹಾಗಿದ್ರೆ ಆ ಮನೆ, ಆ ಅಡುಗೆ ಮನೆಯ ಅಂದವನ್ನ ನೋಡ್ಕೊಂಡ್ ಬರೋಣ. ನಾವೀಗ ಒಂದು ವಿಭಿನ್ನವಾದಂತಹ ಅಡುಗೆ ಮನೆಯಲ್ಲಿದ್ದೀವಿ. ಅಡುಗೆ ಮನೆಯ ಒಡತಿ ಹಾಗೇನೆ ಗ್ರೇಟ್ ಆರ್ಕಿಟೆಕ್ಟ್ ಆಗಿರುವಂತಹ ವಾಸ್ತುಶಿಲ್ಪಿ ನೀಲಂ ಮಂಜುನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಅಡುಗೆ ಮನೆಯನ್ನು ಪರಿಚಯ ಮಾಡ್ಕೊಳ್ಳಿಕ್ಕೆ ನೀಲಂ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಸೊ ನಿಮ್ಮ ಅಡುಗೆ ಮನೆ ಬಹಳ ವಿಭಿನ್ನವಾಗಿದೆ. ಯಾವಾಗಲೂ ನಾವು ಬ್ಯಾಂಬೂ ಬಿದಿರಿನಲ್ಲಿ ಅಡುಗೆ ಮಾಡ್ತೀವಿ, ಕಳಲೆ ಪದಾರ್ಥಗಳನ್ನೆಲ್ಲ ಯೂಸ್ ಮಾಡಿ. ಆದರೆ ಬಿದಿರಿನಲ್ಲೇ ಅಡುಗೆ ಮನೆಯನ್ನು ಮಾಡಿರುವಂಥದ್ದು ಐ ಥಿಂಕ್ ನಾನಂತೂ ನೋಡ್ತಿರೋದು ಮೊದಲನೇ ಬಾರಿ. ಸೊ ಈ ಐಡಿಯಾ ಹೇಗೆ ಬಂತು ಅಂತ? ಇದು ಐಡಿಯಾ ನಮ್ಮದೇ. ಇದು ನಮ್ಮ ಫುಲ್ ಮನೆ ನಾವು ನ್ಯಾಚುರಲ್ ಮೆಟೀರಿಯಲ್ಸಿಂದ ಮಾಡಿದ್ದೀವಿ. ಓಕೆ. ಆರ್ ನ್ಯಾಚುರಲ್ ಮೆಟೀರಿಯಲ್ಸ್ ಲೀಸ್ಟ್ ಪ್ರೊಸೆಸಿಂಗ್ ಮೆಟೀರಿಯಲ್ಸ್ ನಾವು ಮಾಡ್ತೀವಿ. ಸೊ ಬ್ಯಾಂಬೂಗೆ ಲೀಸ್ಟ್ ಪ್ರೊಸೆಸಿಂಗ್ ಮಾಡಿಬಿಟ್ಟು ನಾವು ಮನೆ ಮಾಡೋದಕ್ಕೆ ಉಪಯೋಗಿಸ್ಬೋದು. ಅದಕ್ಕೆ ನಾನು ಬ್ಯಾಂಬೂ ಮತ್ತು ಮಡ್ ಕಂಪ್ರೆಸ್ಡ್ ಬ್ರಿಕ್ಸ್ ಫ್ರಮ್ ಮಡ್, ದ ಹೋಲ್ ಹೌಸ್ ಅದು ಮಡ್ ಕಂಪ್ರೆಸ್ಡ್ ಅರ್ತ್ ಬ್ಲಾಕ್ಸಿಂದ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಬ್ಯಾಂಬೂದು ಕಾಂಬಿನೇಷನ್ ಪ್ಲಸ್ ಸ್ಟೋನ್, ಆಲ್ 3 ನ್ಯಾಚುರಲ್ ಮೆಟೀರಿಯಲ್ಸ್ ಅದು ಮಿಕ್ಸ್ ಮಾಡಿ ಇದು ನಾವು ಕಿಚನ್ ಮಾಡಿದ್ದೀವಿ. ಒಂದು ರೀತಿಲಿ ಎಲ್ಲ ನೋಡಿದ್ರು ಕಸದಿಂದ ರಸನೆ. ಹೌದು, ಎಲ್ಲ ವೇಸ್ಟೇಜಸ್ ಇಂದಾನೆ ಮಾಡಿರುವಂಥದ್ದು. ಸೊ ಈ ಬೋರ್ಡ್ಸ್ ಮತ್ತೆ ಸ್ಟೋನ್ ಕಲ್ಲೆಲ್ಲ ಉಪಯೋಗಿಸ್ತೀವಿ. ಇದು ಲೈಕ್ ಸ್ಪೆಷಲಿ ದಿಸ್ ಸ್ಟೋನ್ ಈಸ್ ಲೈಕ್ ಫ್ರಮ್ ವೇಸ್ಟ್ ಸ್ಟೋನ್. ಓಕೆ. ಅದು ವೇಸ್ಟ್, ಅದು ಯಾವಾಗ ಕ್ರಷರ್ ಇಂದ ಬರುತ್ತೆ ಅಲ್ವಾ, ಇಲ್ಲ ವೇಸ್ಟ್ ಪೀಸಸ್ ಇಲ್ಲ ಮೈನ್ ಇಂದ ಬರುತ್ತೆ, ಅದ್ರಲ್ಲಿ ಇದು ಮಾಡ್ತಾರೆ. ಏಷ್ಯನ್ ಟೈಲ್ಸ್ ಇಡ್ತಾರೆ ಅದು. ಸೊ ನಾವು ನ್ಯಾಚುರಲ್ ಮೆಟೀರಿಯಲ್ಸ್ ಪ್ರೊಸೆಸ್ಡ್ ಪ್ಲಸ್ ವೇಸ್ಟ್, ಇದು 3 ಥರದ ಮೆಟೀರಿಯಲ್ಸ್ ಇಂದ ಎಲ್ಲ ಕಿಚನ್ ನಾವು ಕ್ಲೀನಿಂಗ್ ಮಾಡೋದಕ್ಕೆ ನೋ ಮೇಂಟೆನೆನ್ಸ್ ಕಿಚನ್ ನಮಗೆ ಬೇಕಾಗಿತ್ತು. ನಮಗೆ ತುಂಬ ಕೆಲಸ ಇರುತ್ತೆ, ನಾವು ಆಚೆ ಕಡೆ ಹೋಗ್ತಾನೆ ಇರ್ತೀವಿ, ಮಕ್ಕಳು ಎಲ್ಲ ಹಸ್ಬೆಂಡ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಇದು ಎಲ್ಲ ಒಂದು ಸ್ಲ್ಯಾಬ್ ಇದ್ರೆ ಈ ಟೈಲ್ ನೀವು 10 ಫೀಟ್ ಒನ್ ಟೈಲ್ ನಿಮಗೆ ಸಿಗುತ್ತೆ. ಓಕೆ. ಅದರಲ್ಲಿ ನೀವು ಕಟ್ ಮಾಡಿದ್ರೆ ನೀವು ಒಂದ್ಸಲ ಸ್ವಲ್ಪ ಕ್ಲೀನ್ ಮಾಡಿದ್ರೆ ಚೆನ್ನಾಗಿ ಫುಲ್ ಕ್ಲೀನ್ ಆಗ್ಬಿಡುತ್ತೆ. ಅಂಡ್ ಈ ಶೇಪ್ ಬಹಳ ಚೆನ್ನಾಗಿ ಬಂದಿದೆ. ನಿಮ್ಮ ಪ್ಲಾನ್ ಕಂಪ್ಲೀಟ್ಲಿ? ಹೌದು, ಆಫ್ ಕೋರ್ಸ್. ಮೈ ಹೌಸ್ ಮೀನ್ಸ್ ಆಬ್ವಿಯಸ್ಲಿ ಮೈ ದಿಸ್ ಇಸ್ ಲೈಕ್ ಹ್ಯೂಮನ್ ಮೂವ್ಮೆಂಟ್. ಇಟ್ ಈಸ್ ನೆವರ್ ಇನ್ ಸ್ಟ್ರೇಟ್ ಲೈನ್ಸ್. ನಾವು ಯಾವಾಗಲೂ ಕರ್ವಲ್ಲಿ ಮೂವ್ ಆಗ್ತೀವಿ. ಅದರಿಂದ ಅದೇ that is principle, on that principle itself this has been done. ಎಲ್ಲಿ ನಿಮಗೆ ಎಷ್ಟು ಜಾಗ ಬೇಕು ಅಷ್ಟೇ ಜಾಗ ಬಿಟ್ಟಿದ್ದೀವಿ. ಮತ್ತೆ ಅಲ್ಲಿಂದ ನಾವು ಜಾಸ್ತಿ ಬಿಡಬೇಕು ಅಂದ್ರೆ ಅಲ್ಲಿ ಜಾಸ್ತಿ ಬಿಟ್ಟಿದ್ದೀವಿ. ಇಲ್ಲಿ ನಮಗೆ ಹೋಗೋದಕ್ಕೆ ಇದು ಓಪನ್ ಮಾಡೋದಕ್ಕೆ ಎಷ್ಟು ಬೇಕಾಗಿತ್ತು ಅಷ್ಟೇ ಬಿಟ್ಬಿಟ್ಟು ಬೇರೆ ಎಲ್ಲ ನಾವು ಫ್ಲೋಯಿಂಗ್ ಸ್ಪೇಸ್ ಅಲ್ಲಿ ನಾವು ಆಗ್ಬಿಟ್ಟಿದ್ದೀವಿ. ಒಂದು ಓಪನ್ ಕಿಚನ್ ಬೇರೆ, ಹಾಗಾಗಿ ನೀವು ಲುಕ್ ವೈಸ್ ಕೂಡ ಬಹಳ ಗಮನ ಕೊಡಬೇಕಾಗತ್ತೆ. ಬಿಕಾಸ್ ಆಫ್ ಬ್ಯೂಟಿ, ಆ ಹಾಲ್ನ ಬ್ಯೂಟಿ ಹೋಗಬಾರ್ದು, ಆ ರೀತಿಯಲ್ಲೇ ನೀವು ಪ್ಲಾನ್ ಮಾಡಬೇಕಾಗತ್ತಲ್ವಾ? ಯು ಹ್ಯಾವ್ ಟು ಕೋರ್ಡಿನೇಟ್ ವಿತ್ ದ ಹೋಲ್ ಥಿಂಗ್. ಸೊ ಅದನ್ನ ಫುಲ್ ಮನೇನ ನಾವು ಬ್ಯಾಂಬೂ ಎಲ್ಲ ಫುಲ್ ಕೋರ್ಡಿನೇಟ್ ಮಾಡಿದ್ದೀವಿ. ಅದರಿಂದ ಇದೂ ಹಂಗೆ ಕೋರ್ಡಿನೇಟ್ ಇದೆ. ಬಟ್ ಇನ್ನೊಂದು, ವೆನ್ ಯು ಹ್ಯಾವ್ ಅ ಕರ್ವ್ಡ್ ಸ್ಲ್ಯಾಬ್, ಅದು ನಿಮಗೆ ಲೆಂತ್ ಜಾಸ್ತಿ ಸಿಗುತ್ತೆ. ಮತ್ತೆ ಇಲ್ಲಿ ಇದು ಆಕ್ಚುಲಿ ಬ್ರೇಕ್ಫಾಸ್ಟ್ ಸ್ನ್ಯಾಕ್ ಕೌಂಟರ್. ಇದು ಎಲ್ಲ ನಾವು ಇದು ನೋಡಿ ಹನಿ ಇದು ಎಲ್ಲ ನಾವು ಇಲ್ಲಿ ಇಟ್ಬಿಡ್ತೀವಿ. ಬಿಸ್ಕೆಟ್ಸ್ ಇದು ಅವ್ರು ಬರ್ತಾರೆ, ಇಲ್ಲಿನ ನಮಗೆ ಸಾಕೆಟ್ಸ್ ಇದೆ. ಸೊ ಇದು ಜ್ಯೂಸ್ ಮಾಡೋದು, ಏನೋ ಸಣ್ಣ ಇದು ಮಾಡೋದು ಇಲ್ಲೇ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಕೌಂಟರ್ ತರ ನಾವು ಮಾಡ್ಬೋದು. ಸಪರೇಟ್ ಆಗಿ ಮತ್ತೆ ಡೈನಿಂಗ್ ಟೇಬಲ್ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಹೌದೌದು. ಅಂಡ್ ಇಲ್ಲೂ ಕೂಡ ನೀವು ಬ್ಯಾಂಬೂ ಇದು ಚೆನ್ನಾಗಿ ಬಂದಿದೆ ಪ್ಲೇಸಿಂಗ್ ಇಲ್ಲಿ ಬಂದಿರುವಂತದ್ದು. ಸೊ ಎಲ್ಲಿ ನೋಡಿದ್ರು ಸಿಂಗಲ್ ಬ್ಯಾಂಬೂ ಇದೆ ಆಕ್ಚುಲಿ. ಓಕೆ. ಅಂಡ್ ಇದು 10.3 ಮೀಟರ್ ಸ್ಪ್ಯಾನ್ಗೆ ಇದು ಹಾಕಿದ್ದೀವಿ. ಇದು ಫುಲ್ ಸ್ಪ್ಯಾನ್ ಅಲ್ಲಿ ಒಂದು ಮಾನ್ಯುಮೆಂಟಲ್ ತರದ ಬ್ಯಾಂಬೂ ನಮಗೆ ಇದು ಹಂಗೆ ಬೇಕಾಗಿತ್ತು. ಕರೆಕ್ಟ್. ಪ್ಲಸ್ ದಿಸ್ ಒನ್ ಈಸ್ ಆಕ್ಚುಲಿ ಟು ಹೈಡ್. ವಿ ಹ್ಯಾಡ್ ದ ಕೌಂಟರ್ಗೆ ಸಪೋರ್ಟ್ ಬೇಕಾಗಿತ್ತು. ಅದು ಸಪೋರ್ಟ್ ನಾವು ಆಗ್ಬಿಟ್ಟು ನಾವು ಮೇಲೆಯಿಂದ ಅವ್ರಿಗೆ ಸ್ವಲ್ಪ ತುಂಬಾ ಕವರ್ ಮಾಡೋದಕ್ಕೆ ಪ್ಲಸ್ ಸಪೋರ್ಟ್. ಅಂಡ್ ದಿಸ್ ಆಲ್ಸೋ ಲೈಕ್ ದಿಸ್ ಚಾಯ್ಸ್ ಆಫ್ ದೀಸ್ ಟು, ಲೈಕ್ ದಿಸ್ ಇಸ್ ಅ ಪ್ಲಾಟ್ಫಾರ್ಮ್. ಇದು ಗ್ರನೈಟ್ ಆಕ್ಚುಲಿ. ಸೊ ಇದು ಇಟ್ಸ್ ಲೈಕ್ ಸೆಪರೇಷನ್, ಸ್ನ್ಯಾಕ್ ಏರಿಯಾ, ಹೌದು, and the cooking area, or preparation area, keeping area, and then again cooking area. So it's like segregated combination. ಆಮೇಲೆ ಇಲ್ಲಿ ಇದೇನು ಮೆಟೀರಿಯಲ್ ಯೂಸ್ ಮಾಡಿರುವಂಥದ್ದು ನೀವೆಲ್ಲ? ಇದು this is what is that ply from waste wood. Okay.
ಅದು ಯೂಸ್ ಮಾಡಿ ಅದು ನಾವು ಇದು ಪ್ಲಸ್ ಕಾಂಬಿನೇಷನ್ ಏನು ಅಂದರೆ ನಮಗೆ ವೈಟ್ ಬೇಕು. ವೈಟ್ ಅಂದರೆ ನೀವು ಯಾವಾಗಲೂ ಕ್ಲೀನ್ ಇಟ್ಕೊಳ್ತೀರಾ. ಹೌದು, ಇಲ್ಲಾಂದರೆ ಅವರು ಎಲ್ಲ ಹಂಗೆ ಬಿಟ್ಬಿಡ್ತೀವಿ. ಸೊ ಆಮೇಲೆ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಇದು ಅದರಲ್ಲಿ 2 ಥರದ್ದು ಡ್ರಾರ್ಸ್ ನಮಗೆ 2-3 ಟೈಪ್ಸ್ ಇದು ಮಾಡಿದ್ದೀವಿ ನಾವು. ಸೊ ಬರೀ ಇದು ಬ್ಲಮ್ ಫಿಟ್ಟಿಂಗ್ದು ಇದು. ಇದರಲ್ಲಿ ಯಾವುದೋ ಮಕ್ಕಳು ಎಲ್ಲ ಜಾಸ್ತಿ ನಮ್ಮ ಹಸ್ಬೆಂಡ್ಸ್ ಎಲ್ಲ ಉಪಯೋಗಿಸ್ತಾರೆ, ಅದು ಬ್ಲಮ್ ಫಿಟ್ಟಿಂಗ್ ಅಲ್ಲಿ ಇದೆ. ಪ್ಲಸ್ ಇಲ್ಲಿ ಜಾಸ್ತಿ ವೆಂಟಿಲೇಷನ್ ಬೇಕಾಗಿಲ್ಲ, ಅದು ಕ್ಲೋಸ್ಡ್ ಇದೆ ಈ ಸೈಡ್ ಅಲ್ಲಿ. ಓಕೆ. ಸೊ ಅಷ್ಟು ವೆಂಟಿಲೇಷನ್ ಅವಶ್ಯಕತೆ ಇಲ್ಲ. ಸೊ ದೆನ್ ಯು ಹ್ಯಾವ್ ಆಲ್ ಸೆಗ್ರಿಗೇಷನ್ ಫಾರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಮಾಲ್ ಸ್ಪೂನ್, ಬಿಗ್ ಸ್ಪೂನ್ ಎಲ್ಲ ಇದು ನಾವು ಮಾಡಿದ್ದೀವಿ. ವಿ ವಾಂಟೆಡ್ ದ ಕಿಚನ್ ಏರಿಯಾ ಅದು ಇನ್ವಾಲ್ವ್ ಆಗಬೇಕು ಲಿವಿಂಗ್ ಜೊತೆಗೆ. ಯಾಕೆಂದ್ರೆ ನಾವು ಐ ಆಮ್ ವರ್ಕಿಂಗ್ ವುಮನ್. ಕರೆಕ್ಟ್. ಸೊ ಹಾಫ್ ದ ಟೈಮ್ ನಾನು ಆಫೀಸಲ್ಲಿ ಇರ್ತೀನಿ, ಮಕ್ಕಳು ಬರ್ತಾರೆ, ಮತ್ತೆ ಕಿಚನ್ ಸೆಪರೇಟ್, ಅವ್ರು ಸೆಪರೇಟ್ ಕೂತ್ಕೊಂತಾರೆ. ಈಗ ಅವ್ರು ಇಲ್ಲೇ ಕುಂದಿಸ್ಬಿಟ್ಟು ನಾವು ಇಲ್ಲೇ ಎಲ್ಲ ಮಾಡಿ, ಸೊ ಇಟ್ ವಿಲ್ ಬಿ ಲೈಕ್ he also studies here. So it becomes very easy for us to communicate. True. So ನೀಲಮ್ ಅವರೇ, ಈ ಕಡೆ ಕೂಡ ಭಾಳ ಯುಟಿಲೈಸೇಷನ್ ಚೆನ್ನಾಗಿ ಮಾಡಿದ್ದೀರಾ ಸ್ಪೇಸ್ ಇದೆಲ್ಲ ಅಲ್ವಾ? ಸೊ ಅಂದ್ರೆ ಇದು ಹೆಂಗೆ ಪ್ಲಾನ್ ಮಾಡ್ಕೊಂಡ್ರಿ ನೀವು? ಸಿಂಕ್ ಇದೆಲ್ಲ ಇದೇ ರೀತಿ ಬರೋ ರೀತಿಯಲ್ಲಿ, ಅಂದ್ರೆ ಇದು ಒಂದು ಇಲ್ಲಿ ತುಂಬಾ ಕರ್ವ್ಸ್ ಇದೆ, ಇದು ಟಿಪಿಕಲ್ ಶೇಪ್ ಇದರಲ್ಲಿ ಕೊಟ್ಟಿರೋ ಗೋಡೆ ಹಂಗೆ ಇತ್ತು ಅಲ್ವಾ? ಸೊ ಟು ಯುಟಿಲೈಸ್ ದ ಮ್ಯಾಕ್ಸಿಮಮ್ ದಿಸ್ ಥಿಂಗ್ ಅಂಡ್ ಆಲ್ಸೋ ಫಾರ್ ದ ಸಿಂಕ್ ವಿಚ್ ಇಸ್ ಲಾರ್ಜ್. ಹೌದು, ಅದು ನಿಮಗೆ ಸ್ವಲ್ಪ ಸ್ಟ್ರೇಟ್ ಸ್ಪೇಸ್ ಬೇಕಾಗಿತ್ತು. ಸೊ ಇಲ್ಲಿ ಏನು ಮೆಟೀರಿಯಲ್ ಇದು, ಏನು ಯಾವ್ದು ರೀತಿ ಸಿಂಕ್? ಕ್ರೈಸಿಲ್ ಮೆಟೀರಿಯಲ್. ಓಕೆ. ದಿಸ್ ಆಲ್ಸೋ ಇಸ್ ಮೇಡ್ ಫ್ರಮ್ ಸ್ಟೋನ್ ಆಕ್ಚುಲಿ. ಓಕೆ. ಇದರಲ್ಲಿ ನಾವು ವೆಟ್ ಅಂಡ್ ಡ್ರೈ ಓಕೆ ಸೆಪರೇಟ್ ಸೆಗ್ರಿಗೇಟ್ ಮಾಡ್ತೀವಿ ನಾವು. ಓಕೆ. ಇಲ್ಲಿ ನಮ್ದು ಮೇನ್ ವೀಟ್ ಫ್ಲೋರ್ ಮತ್ತೆ ಅಕ್ಕಿ ಮೇನ್ ಸ್ಟೋರೇಜ್ ಜಾಸ್ತಿ ಇದ್ರೆ ಅದು ಇಲ್ಲಿ ಇಟ್ಕೊಳ್ತೀವಿ. ಓಕೆ. ಹಿಯರ್ ಇಲ್ಲಿ ನಾನೊಂದು ಡಿ ಹಾಕಿದ್ದೀನಿ ನಾನು. ಸೊ ಇದರಲ್ಲಿ ನಮ್ದು ಎಲ್ಲ ಯುಟೆನ್ಸಿಲ್, ಇದು ಜ್ಯೂಸರ್, ಅದೆಲ್ಲ ಪಾತ್ರೆಗಳು ಎಲ್ಲ ಇದರಲ್ಲಿ ನಾವು ಹಾಕ್ತೀವಿ. ಆಕ್ಚುಲಿ ದಿಸ್ ಇಸ್ ಫಾರ್ ಕೀಪಿಂಗ್ ದ ಎಕ್ಸ್ಟ್ರಾ ಮ್ಯಾಟ್ಸ್ and all for the this thing and our ಅಂದ್ರೆ ಯಾವುದು ಔಟ್ಸೈಡ್ ಕಾಣಬಾರ್ದು, ಎಲ್ಲ ಒಳಗಡೆನೇ ಇರೋ ರೀತಿಯಲ್ಲಿ ಓಪನ್ ಇರೋದು ನೀಟಾಗಿ. ಪ್ಲಸ್ ಆಲ್ these holes have been made to for ventilation. ವೆಂಟಿಲೇಷನ್ ಇದ್ರೆ ಅದು ಕಾಕ್ರೋಚ್ ಎಲ್ಲ ಹೊರಗಡೆ ಇದು ಏನು ಮಾಡೋದಿಲ್ಲ. ವೈಟ್ ಹ್ಯಾಂಡ್ಸ್ ಅದು ಎಲ್ಲ ಬರೋದಿಲ್ಲ, ಪೌಡರ್ ಆಗೋದಿಲ್ಲ. ಸೊ ಈಗ ಆಲ್ಮೋಸ್ಟ್ 4 ವರ್ಷ ಆಯ್ತು. 4 ವರ್ಷ ಆಯ್ತಾ? ಅನ್ಸದೇ ಇಲ್ಲ ಅದು. ಆಮೇಲೆ ಇದೇನಿದೆ ಇಲ್ಲಿ? ಡೋರ್ ನಾವು ಬ್ಯಾಂಬೂ ಪ್ಲೈ ಇಂದ ಮಾಡಿದೀವಿ. ಓಕೆ. ಸೊ ಎಲ್ಲಾ ಕಡೆ ಬ್ಯಾಂಬೂ ಟಚ್ ಇದ್ದೇ ಇದೆ ಅಲ್ವಾ? ಇದು ಮತ್ತೆ ವೇಸ್ಟ್ ನಾವು ಇದು ಲಾಗ್ ನಾವು ಪರ್ಚೇಸ್ ಮಾಡಿದ್ವಿ ಅವಾಗ ಮನೆಯಲ್ಲಿ ವುಡನ್ ಕೆಲಸಕ್ಕೆ. ಅವಾಗ ಇದು ಅಲ್ಲಿಂದ ವೇಸ್ಟ್ ಬಂತು, ಅದರಿಂದ ಬರೀ 3 mm ಪ್ಲೈ ಇದೆ ಇದು. ಇಟ್ ಈಸ್ ಲೈಕ್ ರಿನ್ಫೋರ್ಸ್, ಸೊ ಇಟ್ ಈಸ್ ವೆರಿ ಗೊತ್ತೇ ಆಗಲ್ಲ ಅದು ಹಿಂಗೆ, ಅಂದ್ರೆ ಎಷ್ಟು ಅಂದ್ರೆ ಆರ್ಟಿಸ್ಟಿಕ್ ಆಗೂ ಕಾಣುತ್ತೆ, ಹಾಗೇನೆ ನೀವು ವೆಲ್ ಯುಟಿಲೈಸೇಷನ್ ಅಲ್ವಾ? ಓಕೆ. ಆಮೇಲೆ ದಿಸ್ ಇಸ್ ಅ ಸ್ಟೋರ್. ಓಕೆ. ಅಂಡ್ ಸ್ಟೋರ್ ಮೇಲೂ ಎಲ್ಲ ಕಡೆ ನೋಡಿ ಇದು ನಾವು ವಿ ಹ್ಯಾವ್ ವೆಂಟಿಲೇಷನ್. ವೆಂಟಿಲೇಷನ್ ಅಲ್ಲಿ ನಾವು ವೆಂಟಿಲೇಟರ್ ಅಲ್ಲಿ ನಾವು ಬ್ಯಾಂಬೂ ಉಪಯೋಗಿಸಿದೀವಿ, ಬ್ಯಾಂಬೂ, ಸೊ ದಟ್ ವೆಂಟಿಲೇಷನ್ ವಿಲ್ ಕೀಪ್ ಆನ್ ಹ್ಯಾಪನಿಂಗ್. ಓಕೆ. ಇದು ನಾವು ಇದು ಗ್ಯಾಸ್ ಇಟ್ಕೊಳ್ಳೋದಕ್ಕೆ ಇಲ್ಲಿ ನಾವು ಇದು ಹಾಕಿದೀವಿ. ಗ್ಯಾಸ್ ಸೆನ್ಸರ್ನು ಇದೆ, ಯಾವಾಗಲೂ ಗ್ಯಾಸ್ ಲೀಕೇಜ್ ಆದ್ರೆ ಅಲಾರ್ಮ್ ಆಗುತ್ತೆ. ಜನ ಹೊರಗಡೆ ಬರ್ತಾರೆ ಅಂದ್ರೆ ಇದು ಚೆನ್ನಾಗಿ ಕಾಣಬೇಕು ಹೇಳ್ಬಿಟ್ಟು ಈ ಸ್ಲಿಟ್ಸ್ ಈಗ ನಾವು ಆಕ್ಚುಲಿ ಡೆಕೋರೇಟಿವ್ ಗ್ಲಾಸ್ ಪೀಸಸ್ ಇರ್ಬೋದು. ಅದಕ್ಕೆ ಅಂದ್ರೆ ಮೈನ್ಯೂಟ್ ಥಿಂಗ್ಸ್ ಗಳನ್ನು ಬಹಳ ನೋಡಿ ಪ್ಲಾನ್ ಮಾಡಿ ಮಾಡ್ಬೇಕಾಗತ್ತಲ್ವಾ? ವೆರಿ ವೆರಿ ಎಸೆನ್ಷಿಯಲ್. ಯಸ್. ನೀಲಮ್ರ ಬಿದಿರಿನ ಅಡುಗೆ ಮನೆ ನೋಡಿದವರು ಎಂಥವರಾದರೂ ಬೆರಗಾಗದೆ. ಇದರ ಬಗ್ಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನ ಕಲೆ ಹಾಕೋದು ಬಾಕಿ ಇದೆ, ಅದನ್ನು ನೋಡೋಣ ಈ ಪುಟ್ಟ ಬ್ರೇಕ್ ನಂತರ.